ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತು ಹೊಂಟೀವಿ ಯಾವ ಏರಿಯಾ? ಆಟೋ ನಗರ್. ಅಲ್ಲಿ ಅಪ್ಪಾಜಿಯವ್ರು ಬಂದಾರ್ರಿ. ಅಪ್ಪಾಜಿಯವ್ರು ಬಂದರು. ಅವ್ರ ದರ್ಶನ ತಗೊಳಕ್ ನಾವು ಹೊಂಟೀವಿ. ನಾನು ಮಮ್ಮಿ ಹೇಳ್ಕೊಂತ ಮಮ್ಮಿನೂ ಅದಾರ ನೋಡ್ರಿ. ಅಕ್ಕ ಬರತಾಡ್ರಿ. ಕತ್ಲಾಗೈತಂತ ರಾತ್ರಿ ಆಗಿಲ್ರಿ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊಂಟೇವ್ರಿ. ಧ್ವನಿ ಸ್ವಲ್ಪ ಹೊರಗೂ ಬರತ್ತಿಲ್ಲ. ಸೀದಾ ಜಾಕ ಮಾಡಿದವ್ರು ಬಂದೆ. ಹೊರಗೆ ಬರಸದನ, ಹೊರಗೆ ಬರ್ಬೇಕದ. ಸೊ ನಡ್ರಿ ಹೋಗೋಣ. ಅಕ್ಕಂದು ವೇಟ್ ಮಾಡತ್ತೀವ್ರಿ. ಅಕ್ಕ ಬರತ್ತಾಳು. ಲೆಟ್ಸ್ ಗೋ. ಈಗ ಲೈನ್ಯಾಗ ನಿಂತ ದುರ್ಗಾ ಕವಚದ ಕೂಪನ್ ತೊಗೊಂಡೇವ್ರಿ. ನೋಡ್ರಿ, ಇನ್ನೂ ರಶ್ ಐತಿ. ರಾಜೇಶ್ವರಿ ಇನ್ನೂ ಲೈನ್ಯಾಗ ಅದಾವ. ಕೂಪನ್ ತೊಗೊಂಡು ಇನ್ನೂ ಸ್ವಲ್ಪ ಹೊತ್ತಿನಾಗ ದರ್ಶನ ಎಲ್ಲ ಚಾಲೂ ಆಕೈತಿ. ಅಪ್ಪಾಜಿಯವ್ರ ಪಾದ ನಮಸ್ಕಾರಗೋಸ್ಕರ ಕೂಪನ್ ತೊಗೊಂಡಿದ್ದೈತ್ರಿ. ಅಲ್ಲಿವರೆಗೂ ಹೋಗಿ ನಮಸ್ಕಾರ ಮಾಡಿಕೊಂಡು ಇವತ್ತು ದುರ್ಗಾ ಕವಚ ತೊಗೊಂಡ ಮನೆಗೆ ಹೋಗೋದು. ಭಾಳ ನಡ್ಕೋತೀವ್ರಿ ನಾವು ಅಪ್ಪಾಜಿಗೆ. ನೀವು ನಡ್ಕೋರಿ, ನೋಡ್ರಿ ವಿಡಿಯೋ, ನಿಮಗೂ ಎಲ್ಲ ಅರ್ಥ ಆಗತ್ತೆ.
कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री सुवर्णवृद्धिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे ಗುರು ಸೂರ್ಯನನ್ನ ಪ್ರಾರ್ಥನೆ ಮಾಡು ಹೇಳ್ಕೊಟ್ಬೇ ಹೇಳು ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ जगत्पते सूर्य ओम नमः सूर्याय शांताय सर्वरोग निवारिणे आयुरारोग्य ऐश्वर्यं देहि मे जगत्पते सूर्य सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री ज्योति हेळु अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजी प्रचोदयात् ಸೊ ಇಲ್ಲಿಂದ ಎಲ್ಲ ಸ್ಟಾರ್ಟ್ ಆತ್ರಿ ಗ್ರಂಥ ಮತ್ತು ಕವಚಗಳು ಯಾರ್ಯಾರು ಏನೇನು ತೊಗೊಂಡಿದ್ರು ಅವರಿಗೆ ನಂಬರ್ ವೈಸ್ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದರು 1 by 1. ಸೊ ನಾವು ಕೂಡ ಲೈನ್ ಮೇಲೆ ನಿಂತಿದ್ವಿ ರೀ. ಇಲ್ಲೇ ಎಲ್ಲರೂ ಅಪ್ಪಾಜಿಗೆ ಏನೇನು ಉಡುಗೊರೆ ತೊಗೊಂಬಂದಿದ್ರು, ಫ್ರೂಟ್ಸ್ ಆಗಿರ್ಬೋದು, ಅವ್ರಿಗೋಸ್ಕರ ಏನು ತಂದಿದ್ದಲ್ಲಿ ಕೊಟ್ಟು ಆಶೀರ್ವಾದ ತೊಗೊಳಕ್ಕೆ ನಾವು ಕೂಡ ನಿಂತಿದ್ವಿ ರೀ. ನೋಡ್ರಿ ಇಲ್ಲೆಲ್ಲ ಜನರು ತೊಗೊಳತ್ತಾರು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಅಮ್ಮ ಅಂತ ಕರೆದಾಗ ಓಡು ಬರ್ದೇ ಇದ್ರೆ ಅವಳೆಂತ ಅಮ್ಮ ಆಗ್ತಾಳೆ. ಯಾವ ಜಗನ್ಮಾತೆಯನ್ನ ನಾವು ಅಮ್ಮ ಅಂತ ಕರಿತೀವಲ್ಲ, ಅವಳು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾಳೆ. ನಮ್ಮ ಕಣ್ಣೀರು ಅವಳಿಗೆ ಕಾಣುತ್ತೆ, ನಮ್ಮ ನೋವು ಅವಳಿಗೆ ಗೊತ್ತಾಗತ್ತೆ. ಮಗು ಹೆದರಬೇಡ ಅಂತ ಹೇಳಿ ಅವಳು ಬಂದೇ ಬರ್ತಾಳೆ. ಇದನ್ನು ಹೇಳಿದರು ರಾಮಕೃಷ್ಣ ಪರಮಹಂಸರು. ಅದೇ ಮಾರ್ಗವನ್ನು ನಾವು ಕೂಡ ಅನುಸರಿಸ್ತಾ ಇರತಕ್ಕಂಥ. ಈಗ ಕಳೆದ 4 ವರ್ಷಗಳ ಹಿಂದೆ ನನಗನ್ನಿಸ್ತು, ಈ ಶಕ್ತಿ ಅಪ್ಪಾಜಿನಲ್ಲೇ ಉಳ್ಕೊಳ್ಳೋ ಬದಲು ಬೇರೆಯವರಿಗೆ ಕೊಟ್ಟರೆ ಏನಾಗತ್ತೆ ನೋಡೋಣ, ನಾನು ಪ್ರಯೋಗ ಮಾಡಬೇಕು ಅನ್ನಿಸ್ತು. ಗುರುಪೂರ್ಣಿಮೆ ಹಿಂದಿನ ದಿನ ಶಿವಮೊಗ್ಗದಲ್ಲಿ ಇಬ್ಬರಿಗೆ ಆ ಪ್ರಯೋಗವನ್ನು ಮಾಡಿದೆ. ಜೀವಂತ ಲಲಿತೆಯರು ಅಪ್ಪಾಜಿಯ ಮಾನಸ ಪುತ್ರಿಯರು ಅಂತ. ನನ್ನ ಮಾನಸ ಪುತ್ರಿಯರಾಗಿ ಒಂದು ಪ್ರತಿಭಾದೇವಿ, ಇನ್ನೊಂದು ಹೇಮಾದೇವಿ. ಆಶೀರ್ವಾದ ಮಾಡಿಬಿಟ್ಟೆ ಕಾರ್ಯರಂಗಕ್ಕೆ. ಮಗು, ನಿನಗೆ ನಾನು ಸಂತಾನ ಸರಸ್ವತಿ ಅಂತ ಹೆಸರಿಟ್ಟೀನಿ. ಇನ್ಮೇಲಿಂದ ಸಂತಾನದ್ದು ಬಂದಿದ್ದೆಲ್ಲ ನೀನು ನೋಡಿ ನನಗೆಲ್ಲ. ನಾವು ಎಲ್ಲರೂ ಕೂಡಿ ಹೋಗಿ ಆಶೀರ್ವಾದ ತೊಗೊಂಡ್ವಿ ರೀ ಅಪ್ಪಾಜಿ ಅವ್ರದ್ದು. ಭಾಳ ಚಲೋ ಅನಿಸಿತು. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಊಟಕ್ಕೆ ಹೋದ್ವಿ ರೀ. ಅಲ್ಲಿ ಮಹಾಪ್ರಸಾದ ಇತ್ತು.
ಇದು ಆ್ಯಕ್ಚುಲಿ ಗುರುವಾರ ಲಾಸ್ಟ್ ಡೇ ಇತ್ತು ಅಪ್ಪಾಜಿ ಅವ್ರದ್ದು ಬೆಳಗಾವ್ನಾಗ ಸತ್ಸಂಗ. ಸೊ ನಾವು ಫ್ಯಾಮಿಲಿದವ್ರೆಲ್ಲರೂ ಹೋಗಿ ಬಂದ್ವಿ, ಆಶೀರ್ವಾದ ತೊಗೊಂಡ್ವಿ, ಚಲೋ ಊಟ ಮಾಡಿದ್ದರಿ ಇಲ್ಲೇ ಮಹಾಪ್ರಸಾದನ ಊಟ ಮಾಡಿದ್ವಿ. ಊಟ ಆಯ್ತು? ಹೆಂಗಿತ್ತು ಊಟ? ಮಸ್ತ್ ಎಲ್ಲ ಚಲೋ ಮಾಡಿದ್ರು.